ಈಗ ಏರ್ಕ್ರಾಫ್ಟ್ನಲ್ಲಿ ಈ ಬ್ಲ್ಯಾಕ್ ಬಾಕ್ಸ್ ಇದ್ದಾಗ ಅದು ಹೇಗೆ ಅದನ್ನು ಕಂಡುಹಿಡಿತಾರೆ ವ್ಯತ್ಯಾಸಗಳನ್ನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲವು 100-150 ಪ್ಯಾರಾಮೀಟರ್ಗಳು ಅದನ್ನು ಸೆಟ್ ಮಾಡಿರ್ತಾರೆ. ಈ ಬಾಕ್ಸಲ್ಲಿ ಸೆಂಟ್ರಲ್ ಲೈನ್ ಇದು ಹೀಗಿರಬೇಕು, ಅದರಲ್ಲಿ ಔಟರ್ ಮಾರ್ಕರ್ ಅದರದ್ದು ಏನು ಇಂಡಿಕೇಷನ್ ಇದೆ, ಅದು ಎಷ್ಟರ ಮಟ್ಟಿಗೆ ಎಲ್ಲಿದೆ ಅದರದ್ದು ಎಕ್ಸಾಕ್ಟ್ ಪೊಸಿಷನನ್ನು ಅದರಲ್ಲಿ ಇಂಡಿಕೇಟ್ ಮಾಡಿರ್ತಾರೆ. ಅವನು ಅದರ ಮೇಲೆ ರಿಪೋರ್ಟ್ ಮಾಡಿದಾಗ ಐ ಆಮ್ ರಿಪೋರ್ಟಿಂಗ್ ಓವರ್ ಮೈಕ್ ಆಲ್ಫಾ ಅಂತ ಹೇಳಿದರೆ ಅದಕ್ಕೆ ಎಕ್ಸಾಕ್ಟಾಗಿದ್ದಾಗ ಅದು ರಿಕಾರ್ಡ್ ಆಗಿದ್ದರೆ ಆವಾಗ ವ್ಯತ್ಯಾಸ ಗೊತ್ತಾಗುತ್ತೆ. ಅಲ್ಲಿ ಇಲ್ಲದೇ ಇದ್ದಾಗ ಕರೆಕ್ಟಾಗಿ ರಿಪೋರ್ಟ್ ಆಯಿತು, ಇಲ್ಲದೇ ಇದ್ದಾಗ ಇಷ್ಟು ವ್ಯತ್ಯಾಸದಲ್ಲಿದೆ. ಆವಾಗ ಔಟರ್ ಮಾರ್ಕರನ್ನು ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಅಂತ ಏರ್ಪೋರ್ಟ್ಸ್ ಅಥಾರಿಟಿನಲ್ಲಿದೆ, ಅದನ್ನು ಅವ್ರು ಚೆಕ್ ಮಾಡಬೇಕು. ಅದನ್ನು ಸಹ ಪ್ರತಿನಿತ್ಯ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಆ ಎಕ್ವಿಪ್ಮೆಂಟ್ಗಳು ಸರಿಯಾಗಿ ವರ್ಕ್ ಆಗ್ತಾ ಇದೆಯೋ ಇಲ್ವೋ, ಅದು 99.099% ಅದು ಕರೆಕ್ಟಾಗಿರಬೇಕು, ಆ್ಯಕ್ಯುರೇಟ್ ಆಗಿರಬೇಕು. ಅಷ್ಟರ ಮಟ್ಟಿಗೆ ಆ ಚೆಕ್ಗಳನ್ನು ದಿನಾನು ಈ ಡಿಪಾರ್ಟ್ಮೆಂಟ್ಗಳು ಮಾಡ್ತಾರೆ. ಆ ಡಿಪಾರ್ಟ್ಮೆಂಟ್ಗಳು ಮಾಡಿರೋದನ್ನು ಒಂದು ಪೊಸಿಷನ್ ಕರೆಕ್ಟಾಗಿ ರಿಪೋರ್ಟ್ ಮಾಡಿದರೆ ಆ ಒಂದು ಇದಕ್ಕೆ ರಿಸಲ್ಟ್ಸ್ಗೆ ಮ್ಯಾಚ್ ಆಗುತ್ತೆ. ಇವೆಲ್ಲದನ್ನು ಮ್ಯಾಚ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಪ್ರಿಸಿಷನ್ ಮಾರ್ಕಿಂಗ್ ವಿಲ್ ಬಿ ಡನ್ ಆ್ಯಂಡ್ ಪ್ರಿಸಿಷನ್ ರಿಪೋರ್ಟಿಂಗ್ ವಿಲ್ ಬಿ ಡನ್, ದೆನ್ ಎವ್ರಿಥಿಂಗ್ ಈಸ್ ಫೈನ್. ಆ ಥರದ ಒಂದು ಡಿಫ್ರೆನ್ಸ್ಗಳು ಏನಿದೆ ವಿಮಾನದಲ್ಲಿ, ಇದು ಏವಿಯೇಷನ್ನಲ್ಲಿ, ಅವುಗಳೆಲ್ಲವುದು ಗೊತ್ತಾಗುತ್ತೆ. ಒಂದು ಎಕ್ವಿಪ್ಮೆಂಟ್ನಲ್ಲಿ ಅವರ ಎಕ್ವಿಪ್ಮೆಂಟಲ್ಲಿ ಫೇಲ್ಯೂರ್ ಇದೆಯೋ, ಅವ್ರ ಎಕ್ವಿಪ್ಮೆಂಟಲ್ಲಿ ಡಿಫ್ರೆನ್ಸಸ್ ಇದೆಯೋ, ನಮ್ಮ ಎಕ್ವಿಪ್ಮೆಂಟಲ್ಲಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಏನು ಕೊಟ್ಟಿದೆ ಆ ಎಕ್ವಿಪ್ಮೆಂಟಲ್ಲಿ ಡಿಫ್ರೆನ್ಸಸ್ ಇದೆಯೋ, ಇದೆಲ್ಲದನ್ನು ಅದನ್ನು ನಾವು ಕಂಡುಹಿಡಿಬೋದು. ಇದು ಅಕಸ್ಮಾತ್ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೊಟ್ಟಿರೋ ಏನೊಂದು ಪ್ಯಾರಾಮೀಟರ್ ಇದೆ, ಅದಕ್ಕೆ ಹೊಂದಾಣಿಕೆ ಆಗದೇ ಇದ್ದರೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದವ್ರ ಜೊತೆಗೂ ಚೆಕ್ ಮಾಡ್ತಾರೆ. DGCA ಅವರು ಅಲ್ಲಿ ಏರ್ಲೈನ್ಸ್ನವ್ರ ಜೊತೆಗೂ ಚೆಕ್ ಮಾಡ್ತಾರೆ. ಹೀಗೆ ಎರಡೂ ರೀತಿಯಲ್ಲಿ ಆ ಎಕ್ವಿಪ್ಮೆಂಟ್ಗಳ ಒಂದು ಟೆಸ್ಟಿಂಗು ಕಂಟಿನ್ಯೂಯಸ್ ಬೇಸಿಸ್ನಲ್ಲಿ ಆನ್ ಎವ್ರಿ ಡೇ ಬೇಸಿಸ್ ಇಟ್ ವಿಲ್ ಬಿ ಡನ್. ಸೊ ಆ ಚೆಕ್ಕೆಲ್ಲ ಆಗಿರೋದನ್ನು, ಆ ರಿಪೋರ್ಟ್ಗಳನ್ನು ಸಂಗ್ರಹಿಸಿ ಕಲೆಕ್ಟ್ ಮಾಡಿ DGCA ಆಗಲಿ, ಏರ್ಲೈನ್ಸ್ ಆಗಲಿ, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಆಗಲಿ, ಇವರೆಲ್ಲ ವೇರಿಯಸ್ ಏಜೆನ್ಸಿ. ಇನ್ನು ಇಂಡಿಯಾ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಸ್ ದಿ ಮೇನ್ ಸ್ಟೇ ಆಫ್ ಏರ್ ಟ್ರಾಫಿಕ್ ಕಂಟ್ರೋಲ್. ಇಡೀ ATC ಸಾಮ್ರಾಜ್ಯ ಏನಿದೆ, ನಮ್ಮ ಇಂಡಿಯಾದ ಏರ್ ಟ್ರಾಫಿಕ್ ಕಂಟ್ರೋಲ್ ಏನಿದೆ, ಅದು ನಾಟ್ ಓನ್ಲಿ ಓವರ್ ಇಂಡಿಯನ್ ಟೆರಿಟರಿ, ಬಿಯಾಂಡ್ ಇಂಡಿಯನ್ ಟೆರಿಟರಿ, ಸಮುದ್ರದ ಮೇಲೆ, ಸಾಗರದ ಮೇಲೆ, ಗುಡ್ಡದ ಮೇಲೆ, ಪರ್ವತದ ಮೇಲೆ, ಈವನ್ ಪಾಕಿಸ್ತಾನದ ಏರಿಯಾದ ಮೇಲೆ, ಶ್ರೀಲಂಕಾದ ಏರಿಯಾದ ಮೇಲೆ, ಸಿಂಗಪುರದವರೆಗೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ATC ಒಂದು ಸಾಮ್ರಾಜ್ಯ ಏನಿದೆ, ಆ ಪ್ರತಿಯೊಂದನ್ನು ಚೆಕ್ ಮಾಡೋದಕ್ಕೆ ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಈಗಂತೂ ಸ್ಯಾಟಲೈಟ್ ಕಮ್ಯುನಿಕೇಷನ್ ಬಂದಿದೆ, ಅದರಿಂದಾಗಿ ನಮಗೆ ಬಹಳ ಈಸಿಯಾಗಿದೆ. ಆ ಎಲ್ಲ ಏರ್ಕ್ರಾಫ್ಟ್ಗಳ ಪೊಸಿಷನ್ನು 0.03 ಮೀಟರ್ವರೆಗೆ, ಅಂದರೆ 30 ಸೆಂಟಿಮೀಟರ್ವರೆಗೆ, 3 ಮೀಟರ್ ಎಲ್ಲ ಗುಂಡು ಬಿತ್ತು ಇದೆಲ್ಲ ಬಿತ್ತು ಅಂತಾರಲ್ಲ, ಇದರಲ್ಲೂ ಕರೆಕ್ಟಾಗಿ ಎಲ್ಲದು ಪೊಸಿಷನ್ನು, ವಿಮಾನದ ಪೊಸಿಷನ್ನು ಕರೆಕ್ಟಾಗಿ ಡಿಟರ್ಮಿನ್ ಮಾಡುವಂಥ ಈಗ ವ್ಯವಸ್ಥೆ ಬಂದಿದೆ. ಮುಂಚೆ ಆದರೆ ಹಾಗಿರಲಿಲ್ಲ. ಈಗಂತೂ ಪ್ರಿಸೈಸ್, ಇವಾಗ ರೋಡಲ್ಲಿ ಹೋಗ್ತಾ ಇದ್ದೀರಿ, ನಿಮ್ಮ ಇದು ಕೊಡ್ತದಲ್ವ ರೂಟ್ ಮಾರ್ಕರ್, ಕ್ಲಿಯರಾಗಿ ನೀವು ಹೋಗ್ತೀರಲ್ವ, ಅದೇ ತರಹ ವಿಮಾನಗಳಲ್ಲಿ ಏನೇನೆಲ್ಲ ಫೆಸಿಲಿಟಿ ಇದೆ ಅದಕ್ಕಿಂತ ಇದು ಸುಮಾರು 20-30 ವರ್ಷಗಳ ಹಿಂದೆಯೇ ಏವಿಯೇಷನ್ನಲ್ಲಿ ಈ ಸಿಚುವೇಶನ್ ಬಂದೋಗಿದೆ. ಅಷ್ಟರ ಮಟ್ಟಿಗೆ ಪ್ರಿಸೈಸ್ ಲೊಕೇಶನ್ ಈಸ್ ನೋಟೆಡ್ ಇನ್ ಏವಿಯೇಷನ್. ಆ ಒಂದು ಅಡ್ವಾನ್ಸ್ಡ್ ಸಿಚುವೇಷನ್ನಲ್ಲಿರೋ ಏರ್ಪೋರ್ಟ್ಗಳಲ್ಲಿ ಮುಂಚೆ ಆದರೆ ವಿಮಾನ ನಿಲ್ದಾಣಗಳು ಗುಡ್ಡದ ಮೇಲೆ ಇರಬೇಕು, ರಸ್ತೆಯಿಂದ ದೂರ ಇರಬೇಕು, ಆ ಥರ ಏನೂ ಇಲ್ಲ. ಈಗಂತೂ ನಿಮ್ಮ ಎಕ್ಸಾಕ್ಟ್ ಪೊಸಿಷನ್ನು ಸಮುದ್ರದಲ್ಲಿದ್ದೀರೋ, ರೋಡ್ನಲ್ಲಿದ್ದೀರೋ, ಪರ್ವತದಲ್ಲಿದ್ದೀರೋ, ಇವೆಲ್ಲದನ್ನು ಈ ಕಾಕ್ಪಿಟ್ ರಿಕಾರ್ಡರ್ನಲ್ಲಿ ಅಥವಾ ಈ ಫ್ಲೈಟ್ ಮೂವ್ಮೆಂಟ್ ರೆಕಾರ್ಡರ್ನಲ್ಲಿ ರಿಜಿಸ್ಟರ್ ಆಗಿ ಹೋಗ್ಬಿಡುತ್ತೆ. ಆದ್ದರಿಂದ ಅವರು ಕರೆಕ್ಟಾಗಿ ಅಲ್ಲಿಗೆ ಬಂದು ಲ್ಯಾಂಡ್ ಆಗ್ತಾರೆ. ಸಮುದ್ರದ ಈಗ ನಿಮಗೆ ಇದು ಹಾಂಗ್ಕಾಂಗ್ನಲ್ಲಿ ವಿಮಾನಗಳು ಬಂದು ಇಳಿ ಹೊತ್ತಿಗೆ ಸಮುದ್ರದ ಕೆಳಗಡೆ ಇರ್ತಕ್ಕಂಥ ಜಾಗ, ಅಲ್ಲಿ ಬಂದು ಲ್ಯಾಂಡ್ ಆಗ್ತವೆ. ಗುಡ್ಡದ ಮೇಲೆ ಈಗ ನೇಪಾಳದಲ್ಲಿ ಅಲ್ಲಿ ಇಲ್ಲಿ ವಿಮಾನಗಳು ಹೋಗ್ತವೆ, ಅಲ್ಲೆಲ್ಲ ಎಕ್ಸಾಕ್ಟಾಗಿ ಅವುಗಳಿಗೆ ನ್ಯಾವಿಗೇಷನಲ್ ಫೆಸಿಲಿಟಿ, ಕಮ್ಯುನಿಕೇಷನ್ ಫೆಸಿಲಿಟಿ ಕೊಟ್ಟು ಏರ್ಕ್ರಾಫ್ಟ್ಗಳು ಎಲ್ಲಿ ಬೇಕಾದರೂ ಅಲ್ಲಿ ಲ್ಯಾಂಡ್ ಆಗೋದಕ್ಕೆ ಸಾಧ್ಯ ಇದೆ. ಯಾವುದೇ ಒಂದು ಟೇಬಲ್ ಟಾಪ್ ರನ್ವೇ ಅಂತಕ್ಕಂಥ ಫಿಯರ್ ಇಲ್ಲ ಈಗ. ಅದೆಲ್ಲ ಸುಮ್ಮನೆ ಹಳೆ ಕಾಲದ ವಿಚಾರಗಳನ್ನು ಇಟ್ಕೊಂಡು ಹೊಸ ಕಾಲದಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ಆ ಥರ ಇಲ್ಲ. ಯಾಕೆ ಅಂತಂದರೆ ನಿಮ್ಮ ರೋಡಲ್ಲಿ ಹೋಗುವಾಗ ನಿಮ್ಮ ಪೊಸಿಷನ್ನು ಎಷ್ಟು ಕರೆಕ್ಟಾಗಿ ನೀವು ಆ ಮನೆಗೆ ಹೋಗಿ ಆ ಮನೆ ಬಾಗಿಲಿಗೆ ಹೋಗಿ ನಿಲ್ತೀರಲ್ವ,
ಹಾಗಿರೋದಕ್ಕೆ ವಿಮಾನದಲ್ಲಿ ಇದಕ್ಕಿಂತ ಇನ್ನೂ ಪ್ರಿಸೈಸ್ ಲೊಕೇಶನ್ ಈಸ್ ಪಾಸಿಬಲ್.